ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸುವ ಜಾದೂಗಾರ ಅಪ್ಪ. ಎಷ್ಟು ಸುಂದರ ಸಾಲುಗಳಲ್ವಾ. ಅಪ್ಪನಿಗೆ ಚಾಚು ತಪ್ಪದೆ ಹೋಲುವ ಈ ಕವನವನ್ನು ಬರೆದ ಕವಿಗೆ ಸಾಷ್ಟಾಂಗ ನಮನ. ಎಲ್ಲ ಮಕ್ಕಳ ಹೃದಯದ ಒಡೆಯ ಅಪ್ಪಂದಿರಿಗೆ ಇವತ್ತಿನ ಫಾದರ್ಸ್ ಡೇಯ ಹಾರ್ದಿಕ ಶುಭಾಶಯಗಳು. ಎಲ್ಲ ಹೆಣ್ಣು ಮಕ್ಕಳಿಗೂ ಅವರ ತಂದೆಯೇ ಸೂಪರ್ ಹೀರೋ. ನಿಮ್ಮಂತೆ ನನ್ನ ಸೂಪರ್ ಹೀರೋ ಕೂಡ ನಮ್ಮ ತಂದೆ. 18 ವರ್ಷ ಆಯಿತು ಅಪ್ಪನ ಛತ್ರಛಾಯೆ ನನ್ನ ಮೇಲಿಂದ ಸರಿದು ಹೋಗಿ. ಆದರೆ ಇವತ್ತಿಗೂ ಅಷ್ಟೇ ಹಚ್ಚ ಹಸಿರಾಗಿದೆ ಅವರ ನೆನಪುಗಳು, ತಂದೆಯ ಮುಖ, ಅವರ ಮಾತು. ಕಡು ಬಡತನದಲ್ಲಿಯೂ ನಮ್ಮ ತಂದೆ ನನ್ನನ್ನು ಕಾನ್ವೆಂಟ್ ಸ್ಕೂಲ್ನಲ್ಲಿ ಕಲಿಸಿದರು. ನನಗಿಂತ ಹೆಚ್ಚಾಗಿ ನನ್ನ ಜೀವನದ ಕನಸನ್ನು ಕಂಡಿದ್ದರು. ನಮ್ಮ ತಂದೆ ಯಾವತ್ತೂ ಹೇಳೋರು, ನಿನ್ನ ಕಾಲ್ಮೇಲೆ ನಿನ್ನನ್ನು ನಿಲ್ಲಿಸ್ತೀನಿ, ಸ್ವಾವಲಂಬಿಯಾಗಿ ನಿನ್ನನ್ನು ಮಾಡ್ತೀನಿ ಅಂತ. ಬಡತನದ ಬಿಸಿ ಕೂಡ ನಮ್ಮ ಮೈಗೆ ತಾಗದ ಹಾಗೆ ನಮ್ಮ ಎಲ್ಲ ಬೇಕು ಬೇಟಗಳನ್ನು ಪೂರೈಸೋರು. ಜೂನ್ ತಿಂಗಳು ಸ್ಟಾರ್ಟ್ ಆದರೆ ಅಪ್ಪ ತುಂಬ ನೆನಪಾಗ್ತಾರೆ. ಶಾಲೆಯ ಪ್ರಾರಂಭದ ದಿನಗಳು, ಅದರಲ್ಲಿ ಅಪ್ಪನ ಜೊತೆ ಸ್ಟೇಷನರಿಗೆ ಹೋಗಿ ಪುಸ್ತಕ, ನೋಟ್ಬುಕ್ಗಳ ದೊಡ್ಡ ಕಂತೆ ಎಣ್ಣೆ ತರೋದು. ಅಪ್ಪನ ಜೊತೆ ಹೋಗುವಾಗ ಒಬ್ಬ ಸೋಲ್ಜರ್ ಜೊತೆಗಿದ್ದ ಫೀಲಿಂಗ್ ಇವತ್ತಿಗೂ ನೆನಪಾಗುತ್ತೆ. ಭಾಷಣ ಸ್ಪರ್ಧೆಯಲ್ಲಿ, ಆ್ಯನ್ಯುವಲ್ ಡೇಯಲ್ಲಿ ನನ್ನ ಪರ್ಫಾರ್ಮೆನ್ಸ್ ನೋಡಲು ನಮ್ಮಪ್ಪ ಮೊದಲನೇ ಕುರ್ಚಿಯಲ್ಲಿ ಬಂದು ಕೂಡೋರು. ಸ್ಟೇಜ್ನಿಂದ ಅಪ್ಪನನ್ನು ನೋಡಿದಾಗ ಒಂದು ಹೊಸ ಹುಮ್ಮಸ್ಸು ಬರೋದು. ಚಿಕ್ಕಂದಿನಲ್ಲಿ ಒಂದೇ ಒಂದು ಸಲ ನಮ್ಮ ತಂದೆ ನನ್ನನ್ನು ಹೊಡೆದಿದ್ದರು. ಅದರ ನಂತರ ಯಾವತ್ತೂ ನಮ್ಮ ತಂದೆ ನೀನು ಹೀಗೆ ಮಾಡು, ಹಾಗೆ ಮಾಡು ಅಂತ ಹೇಳಿದ್ದೇ ಇಲ್ಲ. ಸ್ಟಡಿ ವಿಷಯದಲ್ಲಂತೂ ಇಲ್ಲವೇ ಇಲ್ಲ. ಏಕೆಂದರೆ ನನಗಿಂತ ಅವರಿಗೆ ನನ್ನ ಮೇಲೆ ಅತಿ ವಿಶ್ವಾಸ. ನನ್ನ ಮಗಳು ರ್ಯಾಂಕ್ ಬಂದೇ ಬರ್ತಾಳೆ ಅಂತ. 10ನೇ ತರಗತಿಯಲ್ಲಿ ನಾನು ಡಿಸ್ಟಿಂಕ್ಷನಲ್ಲಿ ಪಾಸಾದಾಗ ಅಂತೂ ನಮ್ಮ ತಂದೆಯ ಆನಂದಕ್ಕೆ ಸಾಟಿನೇ ಇರಲಿಲ್ಲ. ಈಗ ಮೊಬೈಲ್ನಲ್ಲಿಯೇ ರಿಸಲ್ಟ್ ಇರುತ್ತೆ. ನಮ್ಮ ಟೈಮ್ನಲ್ಲಿ ಕಂಪ್ಯೂಟರ್ ಸೆಂಟರ್ನಲ್ಲಿ ಹೋಗಿ ರಿಸಲ್ಟ್ ನೋಡಬೇಕಿತ್ತು. ನಮ್ಮೂರಲ್ಲಿ ಈ ವ್ಯವಸ್ಥೆ ಇದ್ದಿರಲಿಲ್ಲ. ಪಕ್ಕದ ಊರಿಗೆ ಹೋಗಿ ನಮ್ಮ ತಂದೆ ರಾತ್ರಿಯ 11ವರೆಗೆ ರಿಸಲ್ಟ್ ನೋಡಿ ಮನೆಗೆ ಬಂದರು. ಫಲಿತಾಂಶ ಏನಾಗುತ್ತೋ ಏನೋ ಅಂತ ಹೆದರಿಕೆ. ಅದರಲ್ಲಿ ಅಪ್ಪ ಹೋಗಿದ್ದಾರೆ ರಿಸಲ್ಟ್ ನೋಡಲಿಕ್ಕೆ ಅಂದಮೇಲೆ ನಿದ್ರೆ ಎಲ್ಲಿ ಬರುತ್ತೆ ಹೇಳಿ. ಅಪ್ಪನ ಚಪ್ಪಲಿ ಶಬ್ದ ಬಂದ ಹಾಗೆ ಕಣ್ಣು ಮುಚ್ಕೊಂಡು ಬಿಟ್ಟೆ ನಾನು. ಅಪ್ಪ ನನ್ನನ್ನು ಎಬ್ಬಿಸಿ ಹೇಳಿದರು, ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದೀಯಾ ಅಂತ. ನನ್ನ ಆನಂದಕ್ಕಿಂತ ನಮ್ಮ ತಂದೆಯ ಮುಖದ ಮೇಲಿನ ಸಂತೋಷ ನನಗೆ ಖುಷಿಯನ್ನು ಕೊಡ್ತಾಯಿತ್ತು. ನಾನು ರಜೆಗೆ ಹೋಗಿ ಬರೋ ತನಕ ನಮ್ಮ ತಂದೆ ಎಲ್ಲ ಡಾಕ್ಯುಮೆಂಟನ್ನು ಒಟ್ಟು ಮಾಡಿ ತಾವೇ ಡಿಸೈಡ್ ಕೂಡ ಮಾಡಿದರು ಸೈನ್ಸ್ ನನ್ನನ್ನು ಕಲಿಸಬೇಕು ಅಂತ. ಆ್ಯಕ್ಚುಲಿ ನನಗೆ ಕೂಡ ಸೈನ್ಸ್ ಅಡ್ಮಿಷನ್ ಮಾಡೋದೇ ಇಷ್ಟ ಆಗಿತ್ತು. ನನ್ನ ಜೀವನದ ಉನ್ನತ ಶಿಕ್ಷಣ ದಿನಗಳು, ನನ್ನ ತಂದೆಯ ಕನಸಿನ ಗೋಪುರ ಈಗ ಕಟ್ಟಲಿಕ್ಕೆ ಪ್ರಾರಂಭ ಆಗಿತ್ತು. ಅಷ್ಟರಲ್ಲಿ ವಿಧಿ ಅಡ್ಡ ಬಂದುಬಿಡ್ತು. 12ನೇ ತರಗತಿಯಲ್ಲಿರುವಾಗಲೇ ನಮ್ಮ ತಂದೆಗೆ ಕ್ಯಾನ್ಸರ್ನಂತಹ ದೊಡ್ಡ ಕಾಯಿಲೆ ಬಲೆ ಹಾಕಿಬಿಡ್ತು. ಆಗ ನಮ್ಮ ಅಣ್ಣನ ವಯಸ್ಸು ಕೂಡ ಚಿಕ್ಕದೇ. ಡಾಕ್ಟರ್ಗೆ ನಮ್ಮಪ್ಪ ಸ್ವತಃ ತಮ್ಮ ರಿಪೋರ್ಟ್ ಕೇಳಿ ಬಂದರು. ನನ್ನ ಮಕ್ಕಳು ಇನ್ನೂ ಚಿಕ್ಕೋರು, ಏನು ಹೇಳೋದು ಅದನ್ನೇ ನಮಗೆ ಹೇಳಿ ಅಂತ ತಮ್ಮ ಅಂತ್ಯ ಸಮಯದ ಬಗ್ಗೆ ತಾವೇ ಮೊದಲು ತಿಳ್ಕೊಂಡ್ಬಿಟ್ರು. ನಮಗೆ ನಂತರ ಗೊತ್ತಾಯಿತು, ಇನ್ನು 3 ತಿಂಗಳು ಮಾತ್ರ ನಮ್ಮ ಅಪ್ಪ ನಮ್ಮ ಜೊತೆ ಇರೋದು ಅಂತ. ನಮ್ಮ ಅಣ್ಣನಿಗೆ ಇನ್ನೂ ವ್ಯವಹಾರ ಜ್ಞಾನ ಅಷ್ಟಾಗಿ ಇದ್ದಿರಲಿಲ್ಲ. ಆ ಸಮಯದಲ್ಲಿ ಸಾಲ ಸ್ವಲ್ಪ ಇತ್ತು. ಯಾರ್ಯಾರಿಗೆ ಹಣ ಕೊಡಬೇಕು ಅವರನ್ನೆಲ್ಲ ನಮ್ಮ ತಂದೆ ಮನೆಗೆ ಕಳಿಸ್ಕೊಂಡ್ರು. ತಮ್ಮ ಕಾಯಿಲೆ ಬಗ್ಗೆ ಹೇಳಿದರು. ನನ್ನ ಮಗ ಕ್ರಮೇಣವಾಗಿ ನಿಮ್ಮ ಸಾಲನ್ನು ತೀರಿಸ್ತಾನೆ, ಅವನಿಗೆ ತೊಂದರೆಯನ್ನು ಕೊಡಬೇಡಿ ಅಂತ ವಿನಂತಿ ಮಾಡಿಕೊಂಡ್ರು. ನಮ್ಮ ಅಜ್ಜಿಗೂ ಹೇಳಿದರು, ನಾನಿಲ್ಲ ಅಂದರೂ ನನ್ನ ಮಗ ಇದ್ದಾನೆ, ನಿನ್ನನ್ನು ಚೆನ್ನಾಗಿ ನೋಡ್ಕೊತಾನೆ ಅಂತ. ಅಮ್ಮನ ಕುಂಕುಮವನ್ನು ನೋಡಿ ಅಳೋರು. ನನಗೆ ಹಾಡು ಅಂದರೆ ತುಂಬ ಇಷ್ಟ. ನನ್ನ ಹಾಡು ನಮ್ಮ ತಂದೆಗೆ ಇಷ್ಟ ಆಗೋದು. ನನ್ನ ಮಗಳ ಹಾಡನ್ನು ನಾನಿನ್ನು ಹೇಗೆ ಕೇಳಲಿ ಅಂತ ಅಳೋರು. ನಿನ್ನ ಜೀವನದ ನಿರ್ಣಯ ಇನ್ನು ನಿಮ್ಮ ಅಣ್ಣನ ಕೈಯಲ್ಲಿದೆ, ಅವನು ಹೇಳಿದ ಹಾಗೆ ಮಾಡು ಅಂತ ಹೇಳೋರು. ಅಪ್ಪನ ಕೈಯಲ್ಲಿ ಕೈ ಇಟ್ಟು ನನ್ನನ್ನು ಬಿಟ್ಟು ಹೋಗಬೇಡಿ ಅಂತ ಅಳೋಕೆ ಸ್ಟಾರ್ಟ್ ಮಾಡಿದಾಗ ಅಪ್ಪ ತುಂಬಾ ಅದ್ರು. ನನಗೆಲ್ಲಿ ಬೇಕಾಗಿದೆ ನಿಮ್ಮನ್ನು ಬಿಟ್ಟು ಹೋಗೋದು, ಆ ದೇವರೇ ನನ್ನನ್ನು ಒಯ್ತಿದ್ದಾನೆ ಅಂತ ಅನ್ನೋರು. ಅಪ್ಪನ ಒಂದೊಂದು ಮಾತು ಕೂಡ ಇನ್ನೂ ಅಚ್ಚಳಿಯದೆ ಹಾಗೆ ನೆನಪಿನಲ್ಲಿವೆ. ಇವತ್ತು ಭಗವಂತ ಬಂದು ನಿನಗೇನು ಬೇಕು ಅಂತ ಕೇಳಿದರೆ ನಾನು ಕೇಳೋದು ಒಂದೇ, ನನ್ನ ಅಪ್ಪನನ್ನು ಮರಳಿ ಕೊಡಿ ಅಂತ. ಯಾವತ್ತೂ ತಂದೆಗೆ ನೀವು ನೋವನ್ನು ಕೊಡಬೇಡಿ. ಅವರು ಇರೋ ತನಕ ಪ್ರೀತಿ ಮಾಡಿ, ಪ್ರೇಮ ತೋರಿಸಿ ಅವ್ರ ಮೇಲೆ. ನೀವು ಎಷ್ಟು ಅವರನ್ನು ಇಷ್ಟಪಡ್ತೀರಿ ಅಂತ ನಿಮ್ಮ ತಂದೆಗೆ ಹೇಳಿ, ಅವರನ್ನು ತಬ್ಬಿಕೊಳ್ಳಿ, ಒಂದು ಫೋಟೋವನ್ನು ತಗೊಳ್ಳಿ. ಇವತ್ತು ಅಪ್ಪನಿಗೆ ಕಾಲ್ ಮಾಡಬೇಕು ಅನಿಸುತ್ತೆ. ಐ ಲವ್ ಯು ಪಪ್ಪ ಅಂತ ಹೇಳಬೇಕು ಅನಿಸುತ್ತೆ. ಮರಳಿ ಬಾರದ ಊರಿಗೆ ಹೋದ್ಮೇಲೆ ಕರೆದ ಕೂಗು ಕೇಳಿಸುತ್ತಾ, ಲವ್ ಯು ಪಪ್ಪ, ಲವ್ ಯು ಸೋ ಮಚ್, ಮಿಸ್ ಯು, ಹ್ಯಾಪಿ ಫಾದರ್ಸ್ ಡೇ ಪಪ್ಪ, ಬಾಯ್, ಟೇಕ್ ಕೇರ್.